ತೋರಿಸ್ರಿ. ಹಪ್ಪಳ. ಅಮ್ಮ ಇವತ್ತಿನ ಬೆಳಗ್ಗೆ ತಿಂಡಿ ಬಂದು ಕಡುಬು ಮಾಡ್ತಾ ಇದ್ದಾರೆ. ಸಖತ್ತಾಗಿರುತ್ತೆ ಮಲೆನಾಡು ಸೈಡಿನ ಕಡುಬು. ರೆಡಿ ಮಾಡಿರೋ ಹಪ್ಪಳ ಬೆಳಗ್ಗೆ ಒಂದು ರೌಂಡ್ ಮಾಡಿಬಿಟ್ಟಿತೆ ಅನ್ನಲ್ವಾ, ಅದನ್ನು ಒಣಗಿಸ್ತಾ ಇದ್ದಾರೆ. ಇಲ್ಲೇ ಬಿಸಿಲು ಸಖತ್ತಾಗೈತೆ ಅಂತ. ಬರಕಂಡಿಯ ವಾಟರ್ ಬಾಟ್ಲ್ ಏನಾರು ಬೇಕಿತ್ತೆ? ನಾನು ನೀರು ಕೇಳ್ತೇನೆ ಬಿಸ್ಲಾಗೆ ಬೇಗ ತರ್ಬೇಕು. ಅಂತೂ ಇಂತೂ ಹಪ್ಪಳ ಎಲ್ಲ ಮಾಡಿ ಮುಗೀತಪ್ಪ, ಸಾಕಾಗೋಯ್ತು ಅಮ್ಮಂಗೆ. ಅದೇ ಟೈಮಲ್ಲಿ ಮಳೆ ಮೋಡ ಆಗ್ಬಿಡುತ್ತಲ್ವಾ, ಮಳೆ ಯಾವಾಗ ಬೇಡ ಅಂತೀವೋ ಅವಾಗ ಮಳೆ ಬರುತ್ತೆ, ಮಳೆ ಬೇಕು ಅಂದಾಗ ಮಳೆ ಬರಲ್ಲ. ಹಾಗೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ಇವತ್ತಿನ ನಮ್ಮ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತು ಏನೇನು ಮಾಡಿದ್ದಾರೆ ಅಂತ ನೋಡ್ಕೊ ಬಂದ್ಬಿಡೋಣ. ನಮ್ಮ ಮನೇಲಿ ನಾನು ಹೇಳಿದ್ರಾಗೆ ಅಮ್ಮ ಸುಮಾರಷ್ಟು ಹಪ್ಪಳ ಮಾಡಿ ಮುಗಿಸ್ಬಿಟ್ಟಿದ್ರು, ಇನ್ನ ಇತ್ತು ಮಾಡೋದು. ಹಾಗೆ ನಮ್ಮಣ್ಣ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಬರ್ತಾ ಇದ್ದಾನೆ. ಅಮ್ಮ ನೋಡಿ ಕ್ಲೀನಿಂಗ್ ನಡೀತಾ ಇದೆ. ಕಣೋ ಸಿಕ್ಕೇ ಇಲ್ಲ ಕಣೋ, ಹಂಗೆ ಮಾಡ್ಬಿಟ್ಟಿತ್ತು ನಮ್ಮಮ್ಮ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮಮ್ಮನ ಫಸ್ಟ್ ಕೆಲಸನೇ ಇದಾಗಿರುತ್ತೆ. ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಆಮೇಲೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಆಮೇಲೆ ಅವರು ಟಿಫಿನು ಅದು ಇದು ಕೆಲಸ ಅಂತ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಹಾಗೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಎಕ್ಸ್ಟ್ರಾ ಏನಪ್ಪ ಅಂದರೆ ಅಣ್ಣ ಬಂದಿದ್ದಾನೆ, ಅಣ್ಣ ಮನೇಲಿದ್ದಾನೆ. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಅವಲಕ್ಕಿ ಇದ್ವು ಅಂತ ಹೇಳ್ಬಿಟ್ಟು ಟೈಮ್ ಪಾಸ್ ಆಗಿ ನಾನು ನಮ್ಮ ಅಣ್ಣ ತಿಂತಾ ಇದ್ವಿ ಅವಲಕ್ಕಿನ. ಅಮ್ಮ ಕಡುಬು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಹತ್ರ ಫೇಸ್ ವಾಶ್ ಮಾಡ್ಕೊಳಕ್ಕೆ ಹೋಗಿದ್ದಾನೆ. ಅವನಿಗೆ ಇಷ್ಟು ಸಣ್ಣನಾದ್ರೂ ಪರವಾಗಿಲ್ಲ, ಅವನೇ ಮಾಡ್ಕೊಂಡು ಬಂದ್ಬಿಡ್ತಾನೆ. ನಮಗೆ ಯಾವುದು ಟೆನ್ಷನ್ ಕೊಡಲ್ಲ, ಅವ್ನ ಕೆಲಸ ಅವ್ನು ಮಾಡ್ಕೊತಾನೆ. ನಮ್ಮಮ್ಮ ಕಡುಬಿನ ಜೊತೆಗೆ ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಾಯಿ ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಆ ಥರ ನೋಡಿ ಏನು ಮಾಡ್ಬಿಟ್ಟಿದ್ದಾನೆ, ಬೆಳಗ್ಗೆ ಮಾಡಿರೋ ಹಪ್ಪಳ ಎಷ್ಟು ಚೆನ್ನಾಗಿತ್ತು. ಅವ್ನು ಸರ್ಕಲ್ ಒಳಗೆ ಒಂದೊಂದೇ ಕಾಲು ಇಟ್ಕೊಂಡು ಸಪ್ತಾಪತಿ ಮಾಡಿ 13 ಹಪ್ಪಳನ ಹಾಳು ಮಾಡಿಬಿಟ್ಟಿದ್ದಾನೆ. ಈ ಥರ ಹಪ್ಪಳಗಳೆಲ್ಲ ಹಾಳಾಗೋಯ್ತು. ಅವರು ಸರ್ಕಲ್ ಒಳಗೆ ಕಾಲಿಟ್ಟು ಹಾಳು ಮಾಡಿಬಿಟ್ಟ. ಆಮೇಲೆ ಕಡುಬು ಅಮ್ಮ ಮಾಡೋಕ್ಕೆ ರೆಡಿ ಮಾಡಿಕೊಂಡ್ರು. ಕಡುಬು ಮಾಡೋಕ್ಕೆ ಎಲ್ಲ ರೆಡಿ ಆಗ್ತಾ ಇದೆ. ಇನ್ನು ರೌಂಡ್ ಕಟ್ಟಿ ಇಟ್ಟು ಬೇಯಿಸ್ಬೇಕು. ಆಲ್ಮೋಸ್ಟ್ ಇದು ಮಲೆನಾಡು ಕಡೆ ಸೈಡ್ ಜಾಸ್ತಿ ಮಾಡ್ತಾರೆ. ಹಾಗಾಗಿ ಮಲೆನಾಡು ಸೈಡ್ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಕಡುಬು. ಇದಕ್ಕೆ ಕಾಂಬಿನೇಷನ್ ಆಗಿ ಚಿಕನ್ ಸಾಂಬಾರ್ ಆದರೆ ಸೂಪರ್ ಆಗಿರುತ್ತೆ. ಕಾಯಿ ಚಟ್ನಿ ಕೂಡ ಚೆನ್ನಾಗೇ ಇರುತ್ತೆ. ಏನಪ್ಪಾ ಅಂದರೆ ಕಡುಬು ಮಾಡಿದಾಗ ಸ್ವಲ್ಪ ರವೆ ಆಗಿದ್ರೆ ಸೂಪರ್ ಟೇಸ್ಟ್ ಆಗಿರುತ್ತೆ. ಅಮ್ಮ ಮಾಡೋ ಕಡುಬು ಅಂತೂ ಸೂಪರ್ ಆಗಿತ್ತು. ನೋಡಿ ಈ ಥರ ಆಗಿದೆ. ಈ ಥರ ಶೇಪಲ್ಲಿ ಉದ್ದ ಕಡುಬಾದ್ರೂ ಮಾಡ್ತಾರೆ, ಈ ಥರ ರೌಂಡ್ ಕಡುಬಾದ್ರೂ ಮಾಡ್ತಾರೆ. ಅಮ್ಮ ಟೊಲ್ ಕಡುಬು ಅಂತ ಕೂಡ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾವು ಸಣ್ಣವರಿದ್ದಾಗ ಆ ಥರ ಜಾಸ್ತಿ ಮಾಡ್ತಾ ಇದ್ರು. ಇವಾಗ ಆ ಥರ ಎಲ್ಲ ಮಾಡೋದಿಲ್ಲ. ಸಣ್ಣವರಿದ್ದಾಗ ಸ್ವಲ್ಪ ವೆರೈಟಿಯಾಗಿ ಚೇಂಜ್ ಮಾಡಿಕೊಟ್ರೆ ಶೇಪು ತುಂಬ ಇಷ್ಟಪಟ್ಟು ತಿಂತಾರಲ್ವಾ ಅಂತೇಳಿ ಅವಾಗ ಹಾಗೆ ಮಾಡ್ತಾ ಇದ್ರು. ಈಗ ಈ ಥರ ಮಾಡಿದ್ದಾರೆ. ಎಲ್ಲ ರೆಡಿಯಾಗಿದೆ. ಟಿಫಿನಿಗೆಲ್ಲ ಅಮ್ಮ ಹಾಕಿಟ್ಟಿದ್ದಾರೆ ಪ್ಲೇಟಲ್ಲಿ. ಇನ್ನೆಲ್ಲ ಟಿಫಿನ್ ತಿನ್ಬಿಟ್ಟು ನೆಕ್ಸ್ಟ್ ಅವ್ರವ್ರ ಕೆಲಸ ಮಾಡ್ತಾರೆ. ನಮ್ಮ ಅಣ್ಣ ಆ ಥರವಂಗೆ ಆಟ ಆಡಿಸ್ತಾ ಇದ್ದಾನೆ. ಬಿಸ್ಕೆಟ್ ಗೇಮು ದಿನ ಇದೇ ಗೇಮ್ ಆಗ್ಬಿಟ್ಟಿದೆ. ನಮ್ಮ ಹತ್ರ ತುಂಬ ಇಷ್ಟ ಆಗ್ಬಿಟ್ಟಿದೆ ಇದು. ಹಾಗಾಗಿ ಆಟ ಆಡಿಸ್ತಾ ಇದ್ದಾನೆ ಗೇಮು. ಅನ್ನ ಅಲ್ಲಿ ಕುತ್ಕೊಂಡು ಥ್ರೆಡ್ ಹಿಡ್ಕೊಂಡು ಎಳಿತಾ ಇರ್ತಾನೆ. ಇವನು ಕೈಯಲ್ಲಿ ಟಚ್ ಮಾಡದೆ ಬಾಯಲ್ಲೇನೆ ಬಿಸ್ಕೆಟ್ ತಿನ್ಬೇಕು ಅಂತ ಹೇಳಿ ಒಂದು ಟಾಸ್ಕ್ ತರ ಆಟ ಆಡಿಸ್ತಾನೆ. ಇದೇ ತರ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡಿದ್ರು. ಹಾಯ್ ಗಾಯ್ಸ್, ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷ ಗೊತ್ತಾ, ನಮ್ಮನೇಲಿ ತುಂಬ ದಿನ ಆಯಿತು ಹಪ್ಪಳ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹಪ್ಪಳ ಮಾಡೋಣ ಅಂತ ಅನ್ಕೊತಾ ಇದ್ರು. ಅದಕ್ಕೆ ಟೈಮೇ ಸೆಟ್ ಆಗ್ತಾ ಇರಲಿಲ್ಲ. ಇಲ್ಲಾಂದರೆ ಒಂದು ಅಮ್ಮನ ಕೆಲಸ ಇರ್ತಾಯಿತ್ತು, ಇಲ್ಲಾಂದರೆ ಏನೋ ಒಂದು ಎಲ್ಲಿಗಾರು ಹೋಗೋದು ಬರೋದು, ಏನೋ ಒಂದು ಯಾರೋ ಬರೋದು, ಈ ಥರ ಆಗ್ತಾಯಿತ್ತು. ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಮಾಡಲೇಬೇಕು ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವತ್ತು ಹೊಯ್ಯ ಹಪ್ಪಳ ಮಾಡ್ತಾಯಿದ್ದಾರೆ. ಹೇಗೆ ಮಾಡ್ತಾರೆ ಏನು ಅಂತ ಹೇಳಿ ತೋರಿಸ್ತೀನಿ. ಆಲ್ರೆಡಿ ನಾನು ಹೇಳೋದ್ರಾಗೆ ಒಂದು ಟ್ರಿಪ್ ಮಾಡಿಬಿಟ್ಟಿದ್ರು ನಮ್ಮಮ್ಮ. ಈಗ ಮತ್ತೊಂದು ಸರಿ ಇದನ್ನು ರೌಂಡು ರೆಡಿ ಮಾಡ್ಕೊತಾ ಇದ್ದಾರೆ. ಇದಕ್ಕೋಸ್ಕರನೇ ಸಪ್ರೇಟಾಗಿ ಒಲೆ ಹಾಕ್ಕೊಂಡು ಹಿಂದ್ಗಡೆ ಮಾಡ್ತಾ ಇದ್ದಾರೆ. ಸಖತ್ ಬಿಸಿಲು ಬೇರೆ. ನಮಗೆ ಬಿಸಿಲು ಅಂತ ಅಂದ್ಕೊಂಡ್ರೆ ಹಪ್ಪಳಕ್ಕೆ ಮಾತ್ರ ಬಿಸಿಲು ಬೇಕೇ ಬೇಕು ಒಣಗಕ್ಕೆ. ಅದಕ್ಕೋಸ್ಕರನೇ ಮತ್ತೆ ಬಿಟ್ಟರೆ ಆಗಲ್ಲ. ಸಂಜೆ ಟೈಮಲ್ಲಿ ಮಳೆ ಮೋಡ ಆಗ್ಬಿಡುತ್ತಲ್ವ, ಮಳೆ ಯಾವಾಗ ಬೇಡ ಅಂತೀವೋ ಅವಾಗ ಮಳೆ ಬರುತ್ತೆ, ಮಳೆ ಬೇಕು ಅಂದಾಗ ಮಳೆ ಬರಲ್ಲ. ಹಾಗಾಗಿ ಹೀಗೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ ಕಾಡಿಸ್ತಾ ಇದೆ. ಆ ಕಡೆ ಸೈಡಲ್ಲಿ ಒಲೆ ಉಬ್ಬಿಸ್ತಾ ಇದ್ದಾರೆ ಫುಲ್ಲು. ಹೊರಗಡೆ ಒಲೆ ಹಾಕೊಂಡು ಮಾಡೋದೇ ಒಂಥರ ಚಂದ. ಈ ಗ್ಯಾಸಲ್ಲಿ ಮಾಡಿ ಒಲೆಯಲ್ಲಿ ಮಾಡಬೇಕು ಅಂದರೆ ಒಂದೊಂದು ಸತಿ ತಲೆ ಕೆಡುತ್ತೆ. ಈ ಥರ ಸಪ್ರೇಟಾಗಿ ಯಾವಾಗೋ ಒಂದು ಸತಿ ಹಿಂಗೆ ದೊಡ್ಡ ಅಡುಗೆ ಮಾಡ್ತಾಯಿದ್ದಾರೆ ಅಂದರೆ ನೋಡೋಕೆ ಒಂಥರ ಖುಷಿ ಆಗುತ್ತೆ. ಬನ್ನಿ ಹೇಗೆ ಮಾಡ್ತಾರೆ ಅಂತೆಲ್ಲ ತೋರಿಸ್ಕೊ ಬರ್ತೀನಿ. ಒಲೆ ಹಚ್ತಾ ಇದ್ದಾರೆ ಇವಾಗ. ಪಾತ್ರೆ ನೋಡಿ ಏನು ಪಳಪಳ ಲಕ ಅಂತ ಐತೆ ಕಲರು. ಅವಾದೇನು ಉರ್ದು ಆ ಕಲರ್ ಬಂದಿದ್ದ ಇಲ್ಲ ಹಪ್ಪಳಕ್ಕೋಸ್ಕರನೇ ಇಟ್ಟಿದ್ದ ಫಿಕ್ಸ್ ಮಾಡಿ. ಹಪ್ಪಳಕ್ಕೋಸ್ಕರನೇ ಇಟ್ಟಿರೋ ಪಾತ್ರೆ ಅಂತೆ. ಹೊಸ್ದಾಗಿ ಒಲೆ ಹಾಕ್ಕೊಂಡಿದ್ದಾರೆ. ಹಿಂದ್ಗಡೆ ಸಖತ್ ಬಿಸಿಲಿದೆ. ಇಲ್ಲಿ ಹಿಂದೆ ಆಗಿದ್ರೆ ಈ ಕಡೆ ಸೈಡೆಲ್ಲಾರ ಆಗಿದ್ರೆ ಒಳಗಡೆ ಆಗಿದ್ರೆ ಚೆನ್ನಾಗಿ ಸ್ವಲ್ಪ ನೆರಳು ಬರ್ತಾಯಿತ್ತು. ಈ ಮನೆ ಹತ್ರನೇ ಹಿಂದೆ ಹಾಕೋಬಿಟ್ಟಿದ್ದಾರೆ ನಮ್ಮಮ್ಮ. ಸಖತ್ ಬಿಸಿಲು. ಸೌದೆ ಎಲ್ಲ ತಂದಿಟ್ಕೊಂಡಿದ್ದಾರೆ. ಪಕ್ಕದಲ್ಲಿ ಒಂದು ಬಾಯಶ ನೀರು ಇಟ್ಕೊಂಡಿದ್ದಾರೆ. ಒಳ್ಳೆ ಸ್ನಾನಕ್ಕೆ ನೀರು ಕಾಸ್ತಾರಲ್ಲ ಹಂಗೆ ಕಾಣಿಸ್ತೈತೆ. ನಾನು
ಫುಲ್ಲಾಗಿ ಎಲ್ಲ ಮಿಕ್ಸಿ ಹಾಕೋದ್ರಿಂದ ಅಕ್ಕಿ ನೆನೆಸೋದ್ರಿಂದ ಎಲ್ಲದನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಏನು ಮಾಡೋದು ನನಗೆ ಗೊತ್ತಿಲ್ದಂಗೆ ನಮ್ಮಮ್ಮ ಅಕ್ಕಿ ನೆನೆಸ್ಬಿಟ್ಟು ಅದನ್ನು ಮಿಕ್ಸಿ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ನನಗೆ ಗೊತ್ತೇ ಆಗಿಲ್ಲ. ಅಟ್ಲೀಸ್ಟ್ ಹಿಟ್ಟರ ತೋರಿಸ್ತೀನಿ ಬನ್ನಿ ಯಾವ ಥರ ಆಗಿದೆ ಹಿಟ್ಟು ಅಂತ ಹೇಳಿ. ಹಿಟ್ಟು ಈ ಥರ ಆಗಿದೆ. ಇದನ್ನು ಚೆನ್ನಾಗಿ ತಿರ್ಸ್ಕೋಬೇಕಮ್ಮ. ಏನಕ್ಕೆ ತಿರ್ಸ್ತಾ ಇದ್ದೀರಿ? ಮೇಲ್ಗಡೆ ನೀರು ನಿಂತಿರ್ತೈತಿ ಅಂತನಾ? ಮಿಕ್ಸ್ ಮಾಡ್ಬೇಕಲ್ಲ. ಇದಕ್ಕೆ ಏನೇನು ಹಾಕಿರಿ? ಇದಕ್ಕೆ ಕೊತ್ತಂಬರಿ ಕಾಳು, ಜೀರಿಗೆ, ಕರಿಬೇವು ಸೊಪ್ಪು, ಉಪ್ಪು ಇಷ್ಟು ಹಾಕಿ ಖಾರದ ಪುಡಿ ಇಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀರಾ? ಸಪ್ರೇಟಾಗಿ ಅದು ಮಾಡಿಕೊಂಡು ಅಕ್ಕಿನ ಮಾತ್ರ ಮಿಕ್ಸಿ ಮಾಡ್ಕೊಂಡಿರೋದಕ್ಕೆ ಇದನ್ನು ಹಾಕಿ ಮಿಕ್ಸ್ ಮಾಡಿಬಿಡ್ತೀರಿ. ಯಾವ ಥರ ಬಿಸಿಲಿದೆ ಅಂದರೆ ಹೊರಗಡೆ ಹೆಂಗೆ ಕುತ್ಕೊಂಡು ಹಪ್ಪಳ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಹಸಿ ಹಪ್ಪಳ ಹಾಕ್ತಾಯಿದ್ರೆ ನಾವೇ ಇಲ್ಲಿ ಒಣ ಹಪ್ಪಳ ಹಾಕ್ತೀವಿ. ಆ ಥರ ಬಿಸಿಲಿದೆ. ಬಿಸಿಲಲ್ಲಿ ಮಾಡೋದು. ಬೆಳಗ್ಗೆನೇ ಒಂದು ರೌಂಡ್ ಪಾಪ ನೆರಳಿದ್ದಾಗ ಮಾಡ್ಕೊಬಿಟ್ಟಿದ್ರು. ಈಗ ಸಿಕ್ಕಾಪಟ್ಟೆ ಬಿಸಿಲು, ಅದರಲ್ಲೂ ಬೆಂಕಿ ಮುಂದೆ ಕುತ್ಕೊಂಡು ಆ ಬಿಸಿಲಲ್ಲಿ ಹಾಗೆ ಬೆವರು ಇಳಿದು ಹೋಗುತ್ತೆ. ನಮ್ಮಮ್ಮ ಹೆಂಗೆ ಮಾಡೋದೋ ಗೊತ್ತಿಲ್ಲ ಪಾಪ. ನಾನು ಬರೀ ಕುತ್ಕೊಂಡು ನೋಡೋದೆ. ನೋಡಿ ಎಲ್ಲ ಹಾಕೊತಾ ಇದ್ದಾರೆ. ಸ್ವಲ್ಪ ಇದು ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ಹೋಗ್ತೀರೇನಲ್ಲ ಅಮ್ಮ? ಮತ್ತು ಬಿಸಿಲಿಗೆ ಒಣಗೋಗ್ತೈತಿ. ಬೆಂಕಿನೂ ದಗದಾಗ ಉರಿತಾ ಇತ್ತು ಕಣಮ್ಮ ಚೆನ್ನಾಗೆ. ನೀರು ಮರಳಬೇಕು. ಬೆಂಕಿ ಉರಿತಾ ಐತೆ. ಬನ್ನಿ ತೋರಿಸ್ಕೊ ಬರ್ತೀನಿ. ಒಲೆ ನೋಡಿದೆ ಸುಮಾರು ದಿನ ಆಗಿತ್ತು ಈ ಥರ ಒಲೆಗಳು. ಒಳಗಿಂದ ಹೊರಗೆ ಬರಬೇಕು ಅಂದರೆ ಹಾಗೆ ಶಾಖ. ಮರದ ತೆಳಗಾರ ಆಗಿದ್ರೆ ತಣ್ಣಗೆ ಚೆನ್ನಾಗಿರ್ತಿತ್ತು. ಅಮ್ಮ ಅಲ್ಲೇ ಹಾಕೋಬೋದಿತ್ತಲ್ಲಮ್ಮ ಒಲೆ. ಮತ್ತೆ ಅಮ್ಮ ಆ ಕಡೆನೂ ಸ್ವಲ್ಪ ಮುಂದೆ ಹಾಕಿದ್ರೆ ಚೆನ್ನಾಗಿರ್ತಿತ್ತಲ್ಲಮ್ಮ. ಒಲೆ ಉರಿತಾ ಇದೆ. ದಗ ಚೆನ್ನಾಗಿ ನೀರು ಕುದಿಬೇಕಂತೆ, ಮಳ್ಳಬೇಕು. ಹಪ್ಪಳ ಮಾಡೋಕ್ಕೆ ಬೇಜಾರಾಗ್ತಿತ್ತ ಖುಷಿ ಆಗ್ತಿತ್ತಮ್ಮ? ಏನೂ ಆಗಲ್ಲ, ಮಾಡಬೇಕು. ಏನೂ ಅನ್ಸಲ್ಲ, ಬೇಜಾರು ಆಗಲ್ಲ, ಖುಷಿನೂ ಆಗಲ್ಲ ಅಂತೀರಾ? ಬಿಸಿಲಲ್ಲಿ ಮಾಡೋದೇ ಬೇಜಾರ. ಈಗ ಅಣ್ಣನೂ ಇದ್ದಾನೆ. ಅಣ್ಣ ಅಥರ್ವ ಎಲ್ಲ ಇದ್ದಾರೆ. ನಮ್ಮ ಅಥರ್ವ ಅಂತೂ ಹಪ್ಪಳ ನೋಡಿಬಿಟ್ಟು ಹಪ್ಪಳದ ಮೇಲ್ಗಡೆ ಒಂದೊಂದು ಸರ್ಕಲ್ ಇದಾವಲ್ಲ ಅಂತ ಒಣಗಿಸಿದ್ರೆ ಕಾಲು ಹಿಡ್ಕೊಂಡು ನೆಡ್ಕೊಂಡು ಹೋಗ್ತದೆ ಅಂತ ಸಪ್ತಪತಿ ಮಾಡಿಬಿಟ್ಟಿದ್ದ ಅವನು. ಕಾಲಿಗೆಲ್ಲ ಶೂ ಥರ ಅಂಟ್ಕೊಬಿಟ್ಟಿದ್ವು ಹಪ್ಪಳ ಎಲ್ಲ. ಈಗ ಮುಂದ್ಗಡೆ ಹೋಗಿದ್ದಾರೆ. ಇನ್ನೇನು ಕಿತಾಪತಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಬನ್ನಿ ಒಂದ್ಸರಿ ಹೋಗಿ ನೋಡ್ಕೊಬರೋಣ ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ಅಂತ. ಅಲ್ಲಿ ತನಕ ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊಂಡ್ಲಿ ಹಪ್ಪಳದಿಟ್ಟು. ನಾ ಅಲ್ಲಿ ಹೋಗ್ಬಿಟ್ಟು ಅಣ್ಣನೂ ಅಥರ್ವನು ಏನು ಮಾಡ್ತಾ ಇದ್ದಾರೆ ತೋರಿಸ್ಕೊಂಡು ಬರ್ತೀನಿ. ಬನ್ನಿ ಹೋಗೋಣ. ಕಾರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬ ದಿನ ಆಯಿತು ಕಾರು ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿ. ಹಾಗೆ ಅಥರ್ವಂಗೆ ಸ್ವಲ್ಪ ಕಟಿಂಗ್ ಬಂದಿದ್ವು. ಹಾಗಾಗಿ ಶೆಲ್ಲುನಿ ಕರ್ಕೊಂಡೋಗಿ ಕಟಿಂಗ್ ಮಾಡಿಸ್ಕೊ ಬರ್ತೀನಿ ಅಂತ ಇತ್ತು. ಯಾವ ಮಾಡಿಸ್ಕೊ ಬರ್ತೀಯಾ? ಸ್ಲಿಪ್ಪರ್ ಹಾಕೊಂಡಿಯಾ? ವಾಟರ್ ಬಾಟ್ಲ್ ಏನಾರು ಬೇಕಿತ್ತ? ನಾನು ನೀರು ಕೇಳ್ತೇನೆ ನಾನು ಬಿಸ್ಲಾಗೆ. ಬೇಗ ತರ್ಬೇಕು. ನನಗೆ ಹೇಳ್ತಾನೆ ನೋಡಿ ತಗೋಪ್ಪ ಅಂತ. ಬಂದೇ ಇರು. ವೆಲ್ಕಮ್. ಹೋಗ್ತೀನಿ ಬಿಡಪ್ಪ. ಬಾಯ್. ರೆಡಿ ಮಾಡಿರೋ ಹಪ್ಪಳ ಬೆಳಗ್ಗೆ ಒಂದು ರೌಂಡ್ ಮಾಡಿಬಿಟ್ಟಿತ್ತೆ ಅನ್ನಲ್ವಾ, ಅದನ್ನು ಒಣಗಿಸ್ತಾ ಇದ್ದಾರೆ. ಇಲ್ಲೇ ಬಿಸಿಲು ಸಕ್ಕತ್ತಾಗೈತೆ ಅಂತ. ಎಷ್ಟು ರೌಂಡ್ ಮಾಡಿದ್ರಮ್ಮ? ಎಷ್ಟು ರೌಂಡ್ ಅಲ್ಲ, ಎಷ್ಟು ಟ್ರಿಪ್ಪು. ಇಷ್ಟೇ ಮಾಡಿರೋದು, ಕಾಣಿಸ್ತಾ ಇದ್ದಾವಲ್ಲ ಇಷ್ಟೇ ಅಲ್ಲ. ಚೆನ್ನಾಗಿ ಬಂದಿದ್ದಾವೆ ಹಪ್ಪಳ. ನಮ್ಮಮ್ಮನೂ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕಷ್ಟಪಟ್ಟು ಮಾಡಿದ್ರೆ ಕೆಲಸ ಆಗೇ ಹೋಗುತ್ತೆ, ಹಪ್ಪಳ ಮುಗ್ದೇ ಹೋಗುತ್ತೆ ಅಂತ ಅನ್ಕೊಂಡು ಬಂದರು. ಮುಂದೇನಾಗುತ್ತೆ ನೋಡಿ. ತಟ್ಟೆ ಪ್ಲೇಟು ಎಲ್ಲ ರೆಡಿ ಇಟ್ಕೊಂಡಿರಾ? ಇಷ್ಟೇ ನೀರು ಕೊತ್ತ. ನಾನು ಒಂದಿಷ್ಟು ಒಳಗೆ ದೊಬ್ಬದೆ ಮುಂದುರಿತಾ ಇತ್ತಾ. ಸ್ಟ್ಯಾಂಡ್ ಹಾಕ್ಬಿಟ್ಟು ಇದ್ರ ಸ್ಟ್ಯಾಂಡಲ್ಲಿ ಇಡೋದೇನಲ್ಲ. ಅಯ್ಯೋ ಹಪ್ಪಳ ಯಪ್ಪ ಪಾಪ ಇಷ್ಟು ಬಿಸ್ಲಾಗದು ಹೆಂಗೆ ಮಾಡ್ತೀರೇನಪ್ಪ. ನೋಡಿ ಈ ಥರ ಹಿಂಗೆ ಹಾಕಿಬಿಟ್ಟು ಚೆನ್ನಾಗಿ ಅಗಲ ಮಾಡಿ ಆ ಸ್ಟ್ಯಾಂಡಲ್ಲಿ ಇಡ್ತಾರೆ. ಒಂದು ಹಪ್ಪಳ ಆಗೋ ಟೈಮಲ್ಲಿ ಎಷ್ಟು ಹಪ್ಪಳ ಆಗ್ತಾವಮ್ಮ ಈ ಸ್ಟ್ಯಾಂಡಲ್ಲಿ? 6-7 ಹಪ್ಪಳ ಮಾಡ್ಬೋದಂತೆ. ಈ ಥರ ಹಿಂಗೆ ತಟ್ಟೆ ಒಳಗೆ ಇಟ್ಕೊಂಡು ಇಲ್ಲಾಂದರೆ ಒಂದೊಂದೇ ಹಪ್ಪಳ ಮಾಡ್ಬೇಕಾಗ್ತೈತಿ. ಸಖತ್ ಬಿಸಿಲಿದಪ್ಪ, ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಪಾಪ ನಮ್ಮಮ್ಮ ಹೆಂಗೆ ಮಾಡ್ತಾಯಿತ್ತೋ ಏನೋ.
ಹಿಂಗೆ ಸ್ಟ್ಯಾಂಡನ್ನ ನೀರೊಳಗೆ ನಿಲ್ಲಿಸ್ತಾರೆ. ಮೇಲ್ಗಡೆ ಇನ್ನೊಂದು ಹಾಕಿಡ್ಬೋದಾ? ಹಪ್ಪಳ ತಿನ್ನಕ್ಕೆ ಈಸಿ, ಕುತ್ಕೊಂಡು ಮಾಡೋದು ಎಷ್ಟು ಕಷ್ಟ ಬಿಸಿಲಾಗಿ. ಎಷ್ಟು 1 ನಿಮಿಷ ಸಾಕಾ? 1 ನಿಮಿಷಕ್ಕೆ ಆಗ್ತೈತಾ? ಮತ್ತೆ 5 ನಿಮಿಷ. 5 ನಿಮಿಷ ಬೇಕಾ? ಅಷ್ಟರೊಳಗೆ ಇದು ನೆಕ್ಸ್ಟ್ಗೆ ಎಲ್ಲ ಹಾಕಿಟ್ಕೊಂತೀರಿ. ಇನ್ಮೇಲಿಂದ ಬೇಗ ಬೇಗ ಆಗುತ್ತಿರ್ಬೇಕಲ್ಲ. 1 ರೌಂಡ್ ಹಾಕಿಟ್ರಿ ಅಂದರೆ ಇನ್ನೊಂದು ರೌಂಡಿಗೆ ರೆಡಿ ಮಾಡಿ ಇಟ್ಕೊಂತೀರಿ. ಕಷ್ಟ ಆಯ್ತು ಕಣಮ್ಮ, ಆಗ್ತಾ ಇಲ್ಲ, ಸಖತ್ ಬಿಸಿಲೈತಿ. 1 ಟ್ರಿಪ್ ಅಷ್ಟು ಆಯಿತು ಹಪ್ಪಳ. ಅದೇ ಇವಾಗ ಒಂದೊಂದೇ ಹಾಕಿ ಮಾಡೋದಾಗಿದ್ರೆ 1 ನಿಮಿಷದಲ್ಲಿ ಮಾಡ್ಬೋದು. ಅದು ನೀರಿನ ಆವಿಲಿ ಮಾಡ್ತಾರಲ್ವ, ಆ ಥರ ಅಂತ ಅಂದ್ಕೊಂಡಿದ್ದೆ. ಇದಕ್ಕೊಂದು 5 ನಿಮಿಷ ಹಿಡಿಯುತ್ತೆ ಟೈಮು. ಅಷ್ಟು ತನಕ ಬಿಸಿಲಲ್ಲಿ ಕುತ್ಕೋಬೇಕಲ್ಲ, ಅದೇ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ನಮಗಂತೂ ಆಗ್ತಾನೇ ಇಲ್ಲ. ಈಗ ನೋಡಿ ಹಪ್ಪಳ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ಲೇಟ್ಗಳಲ್ಲಿ ಒಂದೇ ಸೈಜಲ್ಲಿ ಹಪ್ಪಳ ಒಣಗಿಸ್ತಾ ಇದ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ರೌಂಡು ಬೇಯ್ತಾ ಇದ್ದಂಗೆ ಇನ್ನೊಂದು ರೌಂಡ್ನ ನಾವು ಹಿಂಗೆ ಪ್ಲೇಟಲ್ಲಿ ಶಿಫ್ಟ್ ಮಾಡಿ ಹಾಕಿ ಇಟ್ಬಿಡ್ಬೋದು. ಒಂದೊಂದೇ ಪ್ಲೇಟ್ನ ನೀರು ಹಚ್ಕೊಂಡು, ನೀರಲ್ಲಿ ಹಾಕಲ್ಲ ಅಮ್ಮ, ಇದು ಹಾಗೆ ತೆಗಿಬೋದಾ? ಹಿಂಗೆ ಮಾಡಿ ಪಿನ್ನಾಗಿ ಎತ್ತಿ ನೀಟಾಗಿ ಬರುತ್ತೆ. ತೋರ್ಸಮ್ಮ ಹಂಗೆ. ಹೌದಾ? ಬೇರೆದೇ ಮಾಡಿರಿ ಪರವಾಗಿಲ್ಲ, ಇದನ್ನ ತೆಗೀರಿ. ನೀರಲ್ಲಿ ಆ ಬೇಸನ್ ಒಳಗೆ ಹಾಕೋಬೇಕು. ಸ್ವಲ್ಪ ಬೇಯಬೇಕಾಗಿತ್ತಾ? ಯಾಕೆ ಎತ್ತಕ್ಕೆ ಬರ್ತಾ ಇಲ್ಲ? ಟ್ರಿಪ್ಪು ಕಡಿಮೆ ಆಯ್ತು. ಅದು ನಾವು ಬೆಂದೀವಿ, ಅವು ಬೇಯಲಿಲ್ಲ ಇನ್ನು. ಬಿಸಿಲಾಗೆ ನಾವೇ ಬೆಂದ್ವಿ, ಬೆಂಕಿಯಾಗಿ ಬೇಯಲಿಲ್ಲ ಅವು ಇನ್ನು. ನೋಡೋಣ, ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ಬಂದೆ. ನನಗೆ ಮೊದಲೇ ಕೆಳಗಡೆ ಕುತ್ಕೊಳಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಆದ್ರೂ ಒಂದ್ಸರಿ ತೆಗ್ದ್ಬಿಟ್ಟು ನೋಡೋಣ, ಟ್ರೈ ಮಾಡೋಣ. ನೀರಲ್ಲಿ ಇಟ್ಕೊಂಡು ತೆಗೆದ್ರೆ ಬರುತ್ತಾ ಅಂತ ಬಂದೆ. ನಮ್ಮಮ್ಮ ಇಲ್ಲ ಪೀಚು ಸ್ವಲ್ಪ ಬೇಯಬೇಕಾಗಿತ್ತು, ಬೇಗ ಇಳಿಸ್ಬಿಟ್ಟೆ ಅಂತ ಇದ್ರು. ಆದ್ರೂ ಟ್ರೈ ಮಾಡೋಣ ಅಂತ ಬಂದೆ. ನಾನು ಹಪ್ಪಳ ಮಾಡ್ತಾ ಇದ್ದೀನಿ ಅಂತ ತೋರ್ಸ್ಕೊಳ್ಳೋಣ, ಒಂಚೂರು ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಳ್ಳೋಣ ಅಂತ ಹೇಳಿ ಬಂದ್ರೆ ತೆಗಿಯಕ್ಕೆ, ಅದು ಬರಲೇ ಇಲ್ಲ ನೋಡಿ. ಅದನ್ನು ಟ್ರೈ ಮಾಡಿ ಸರಿಯಮ್ಮ ಇನ್ನೊಂದ್ಸತಿ ಬೇಯಿಸ್ರಿ ಅಂತ ಹೇಳಿ ನಾನು ಬಿಟ್ಟು ಎದ್ದು ಬಂದೆ. ಅದು ಎತ್ತಕ್ಕೆ ಬರ್ತಾ ಇಲ್ಲ, ಸ್ವಲ್ಪ ಬೇಯಬೇಕಾಗಿತ್ತಂತೆ. ಫಸ್ಟ್ ಟ್ರಿಪ್ ಅಲ್ವಾ, ನಮಗಂತೂ ಬಿಸಿಲಲ್ಲಿ ನಿಂತು ಸಾಕಾಯ್ತು. ಹಾಗಾಗಿ ಸ್ವಲ್ಪ ಟೈಮ್ ಆಗಿರ್ಬೋದೇನೋ, ಬೆಂದಿರ್ಬೋದೇನೋ ಅಂತ ಅಮ್ಮ ಇಳಿಸ್ಬಿಟ್ರು. ಸ್ವಲ್ಪ ಇನ್ನೊಂದ್ಸರಿ ಅದನ್ನೇ ಇನ್ನೊಂದು ರೌಂಡ್ ಹಾಕಿ ಬೇಯಿಸಿದ್ರೆ ಮತ್ತೆ ತೆಗಿಬಹುದು. ವಾಪಸ್ ಬಂದೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ. ಈ ಸರಿಯಿಂದ ಚೆನ್ನಾಗಿ ಬಂತು. ಇದು ಸೆಕೆಂಡ್ ಟ್ರಿಪ್ ನೋಡಿ, ಚೆನ್ನಾಗಿ ಬೆಂದಿದೆ. ಆ ಬಿಸಿಲಲ್ಲಿ ಇರೋದಕ್ಕೆ ಪಾಪ ಅಮ್ಮಂಗೆ ಗೊತ್ತಾಗಿಲ್ಲ, ಬೇಗ ಇಳಿಸ್ಬಿಟ್ಟಿದ್ರು. ಈಗ ಚೆನ್ನಾಗಿ ಬರ್ತಾ ಇದೆ, ತೆಗಿಯೋದಕ್ಕೂ ನೋಡೋದಕ್ಕೂ ಎಲ್ಲದೂ ಚೆನ್ನಾಗಿ ಕಾಣಿಸ್ತಾ ಇದೆ. ಹಪ್ಪಳ ಅಣ್ಣ ಅಥರ್ವ ಕೂಡ ಬಂದರು, ಕಟಿಂಗ್ ಮಾಡಿಸ್ಕೊಂಡು. ಬನ್ನಿ ಹೇಗೆ ಮಾಡಿದಾರೆ ನೋಡ್ಕೊ ಬರೋಣ. ಈಗಷ್ಟೇ ಬಂದ್ಬಿಟ್ಟು ಸ್ಟಾಪ್ ಮಾಡ್ತಾ ಇದ್ದಾರೆ ಕಾರ್ನ. ಆತೇನಾ? ಆಗೋಯ್ತಾ? ಅಲ್ಲ ಹೆಂಗೆ ಕಾಣಿಸ್ತೀಯಲ್ಲ ಅಥರ್ವ? ಚರ್ಮನೇ ಕಾಣಿಸ್ತಿದ್ದಲ್ಲೋ, ಹತ್ತಾಗಿತ್ತಿ. ಆಗ್ಬೇಕು ಮತ್ತೆ. ಎಲ್ಲ ಚಿನ್ನ ಹೆಂಗಾಗಿ ತಿರುಗು. ಅಯ್ಯಯ್ಯಯ್ಯಯ್ಯ. ఇప్పుడు సూపర్ ఉంది. ನಮ್ಮ ಥರವ ಈ ತರ ಒಲೆನ ಫಸ್ಟ್ ಟೈಮ್ ನೋಡ್ತಾ ಇದ್ದಾನೆ. ಇದುವರೆಗೂ ಎಲ್ಲೂ ನೋಡಿರ್ಲಿಲ್ಲ. ನಾನ್ ಸೌದೆ ಇಡ್ತೀನಿ ಅಂತ ಬಂದ್ಬಿಟ್ಟು ಸೌದೆ ಇಟ್ಟ. ಅವನಿಗೆ ಅದೊಂಥರ ನೋಡಕ್ಕೆ ಖುಷಿ ಆಗ್ತಾ ಇದೆ. నేను అప్పలా అంట నేను అప్పలా అంటున్నా అప్పుడు తింటా ಹಂಗ್ ತಿನ್ನದಾ? ಆ ಬಿಸಿಲಲ್ಲಿ ಹಪ್ಪಳ ಮಾಡಕ್ ಆಗಲ್ಲ ಅಂತ ಹೇಳಿ ಎದ್ಬಿಟ್ವಿ. ಈಗ ಇದು ಸಂಜೆ ಟೈಮಲ್ಲಿ ಮತ್ತೆ ಬಂದಿದ್ದಾರೆ ನಮ್ಮಮ್ಮ. ಆಗ್ಲೇ ಇಲ್ಲ ಬಿಸಿಲಲ್ಲಿ ಹಪ್ಪಳ ಮಾಡಕ್ಕೆ. ಎರಡೇ 2 ರೌಂಡ್ ಮಾಡ್ಬಿಟ್ಟು ಎದ್ದು ಹೋದ್ರು ಅಮ್ಮ. ಈಗ ಸಂಜೆ 4 ಗಂಟೆ ಆಗ್ತಾ ಇದೆ. ಇವಾಗ ಒಂದ್ ಸ್ವಲ್ಪ ನೆರಳು ಸ್ಟಾರ್ಟ್ ಆಗುತ್ತೆ. ಇವತ್ತು ಮುಗಿಸಿಲ್ಲ ಅಂದ್ರೆ ಮತ್ತೆ ಮಳೆ ಬರೋ ತರ ಇದೆ. ಯಾವಾಗ ಮಳೆ ಬಂದ್ಬಿಡುತ್ತೋ ಏನೋ ಅಂತ ಹೇಳ್ಬಿಟ್ಟು ಅಮ್ಮ ಇವಾಗ ಮಾಡಕ್ ಬಂದ್ರು. ಈಗ ಕಂಪ್ಲೀಟ್ ಆಗಿ ಮಾಡ್ಕೊಂಡೇ ಹೋಗೋಣ, ಎದ್ದು ಹೋಗೋದ್ ಬೇಡ ಅನ್ಕೊಂಡ್ ಮಾಡ್ತಾ ಇದಾರೆ.
ಈ ಹಪ್ಪಳ ಮಾಡಕ್ ಇಟ್ಕೊಬಿಟ್ರೆ ಬೇರೆ ಏನು ಕೆಲಸ ಆಗಲ್ಲ. ಈ ಹಪ್ಪಳ ಮಾಡೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ. ಇದೊಂದು ಮುಗಿಸ್ಕೊಬಿಟ್ರೆ ಸಾಕು, ಇನ್ನ ಉಳ್ದವ್ ಹೇಗಾದ್ರೂ ಮಾಡ್ಕೋಬಹುದು ಅನ್ಕೊಂಡು ಅಮ್ಮ ಫಸ್ಟ್ ಆಗ್ಬಿಡ್ಲಿ ಅಂತ ಹೇಳಿ ಹಪ್ಪಳ ಮಾಡಕ್ ಬಂದ್ರು. ನಾನು ಹಾಗೆ ಬಂದೆ ಅಮ್ಮನ ಜೊತೆಗೆ. ಸ್ವಲ್ಪ ಹೆಲ್ಪ್ ಆಗುತ್ತೆ, ಏನಾದ್ರೂ ಒಂದ್ ಸ್ವಲ್ಪ ಈ ತರ ಹಾಕ್ಬಿಟ್ಟು ಅಳಿಸ್ಬಿಟ್ಟು ಕೊಟ್ರೆ ಅಮ್ಮ ಬೇಯಿಸ್ಬಿಟ್ಟು ತೆಗಿಬೋದು ಅನ್ಕೊಂಡು ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳಿ ಬಂದೆ. ಈ ತರ ಮಾಡ್ಕೊಟ್ರೆ ಒಬ್ರು ಯಾರೋ ಒಬ್ರು ಹೆಲ್ಪಿಗಿದ್ರೆ ಸ್ವಲ್ಪ ಬೇಗನೆ ಆಗುತ್ತೆ. ಒಬ್ರೇ ಮಾಡ್ಬೇಕು ಅಂದ್ರೆ ಸುಮಾರು ತಗೊಳುತ್ತೆ ಟೈಮು. ಒಬ್ರೇ ಹಾಕಿ ಮಾಡಿ ಇಳಿಸಿ ಅವನ್ನ ಮತ್ತೆ ತೆಗೆದು ಒಣಗ್ಸ್ ಬರೋಷ್ಟೊತ್ತಿಗೆ ಸಖತ್ ಟೈಮ್ ಹಿಡಿದ್ಬಿಡುತ್ತೆ. ನಮ್ಮ ತರವ ತುಂಬಾ ತಲೆ ಹರಟೆ ಮಾಡ್ತಿದ್ದ, ಏನೋ ಒಂದ್ ತೀಟೆ ಮಾಡ್ತಾನೆ ಇದ್ದ. ಅದಕ್ಕೆ ಅಣ್ಣ ಹೆದರ್ಸ್ತಾ ಇದ್ದ, ಇವನು ನನಗೆ ಹೊಡಿತೀಯ ಇರು ನಿನಗೆ ಮಾಡ್ತೀನಿ, ನಿನಗೆ ಫೋನಲ್ಲಿ ದೆವ್ವ ಹಾಕ್ಬಿಟ್ಟು ಹೆದರ್ಸ್ತೀನಿ ಅಂತೇಳಿ ಗೂಗಲ್ ಓಪನ್ ಮಾಡ್ಕೊಂಡು ಗೂಗಲ್ಗೆ ಹೇಳ್ತಾ ಇದ್ದಾನೆ ಯಾವ್ದೋ ಒಂದ್ ದೆವ್ವ ಅಂತ ಹೇಳಿ ಹೇಳ್ತಾ ಇದ್ದಾನೆ. ದೆವ್ವ ವಿಡಿಯೋ ಬಂದ್ಬಿಟ್ರೆ ಮಾಮನ್ ಹೆದರ್ಸ್ಬೋದು ಅನ್ಕೊಂಡು ಮೊಬೈಲ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದಾನೆ. ನಮ್ಮ ಅಪ್ಪಾಜಿನೂ ಗಾಳಿಗೆ ಎಲ್ರು ಹಿಂದೆ ಇದ್ವಲ್ವಾ, ಸೆಕೆ ಆಗ್ತಾ ಇದೆ ಅಂತೇಳಿ ಅಪ್ಪಾಜಿನೂ ಹಿಂದೆ ಬಂದು ಕುತ್ಕೊಂಡಿದ್ದಾರೆ. ಅಮ್ಮನ ಹಪ್ಪಳ ಆಗೋ ತನಕ ಹೇಗೂ ಇವ್ರು ಇರ್ತಾರೆ, ಮಾತಾಡ್ಕೊಂಡು ಹೇಗೋ ಆಗುತ್ತೆ. ಯಾರು ಇಲ್ಲ ಅಂದ್ರೆ ಸ್ವಲ್ಪ ಬೋರ್ ಆಗುತ್ತಲ್ವಾ, ಹಾಗಾಗಿ ಎಲ್ರು ಇಲ್ಲೇ ಕುತ್ಕೊಂಡಿದ್ದಾರೆ. ಕುತ್ಕೊಂಡು ಮಾತಾಡ್ತಾ ಇದ್ರೆ ಕೆಲಸ ಆಗದೆ ಗೊತ್ತಾಗಲ್ಲ, ಪಟಪಟ ಆಗುತ್ತೆ. ಒಬ್ರೇ ಮಾಡ್ತಾ ಇದ್ದಾರೆ ಅಂದ್ರೆ ಸುಮಾರು ಹೊತ್ತಾಗ್ಬಿಡುತ್ತೆ. ಹಾಗಾಗಿ ನಮ್ಮಮ್ಮ ಮುಖದಲ್ಲೂ ಇವಾಗ ಖುಷಿ ಇದೆ, ಎಲ್ರು ಇದಾರಲ್ಲ ಇಲ್ಲೇ ಅಂತ ಹೇಳಿ. ಅದು ಮಾತಾಡ್ತಾ ಇದ್ಬಿಟ್ರೆ ಯಾವ ಕೆಲಸ ಆದ್ರೂ ಬೇಗ ಆಗ್ಬಿಡುತ್ತೆ. ಒಬ್ರೇ ಇದಾರೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ನಮ್ಮ ಅಪ್ಪಾಜಿನೂ ಅಲ್ಲೇ ಕುತ್ಕೊಂಡು ಅಥರ್ವ ಏನೇನೋ ತೀಟೆ ಮಾಡ್ತಾ ಇದ್ದ. ನಮ್ಮ ಅಪ್ಪಾಜಿನೂ ಜೋರು ಮಾಡ್ಕೊಂತ ಏನೇನೋ ಮಾಡ್ಕೊಂಡು ಅವರು ಟೈಮ್ ಪಾಸ್ ಮಾಡ್ತಾ ಇದಾರೆ. ಈ ಕಡೆನೂ ಹಪ್ಪಳ ಆಗ್ತಾ ಇದೆ. ಇಲ್ಲಿ ನೋಡಿ ಅಥರ್ವಂಗ್ ಹೆದರ್ಸ್ತಾ ಇದ್ದಾನೆ, ಇನ್ನೇನೋ ಮಾಡಕ್ ಹೋಗಿದ್ದಾನೆ ಅಥರ್ವ. ಜಾಸ್ತಿ ಮುದ್ದು ಮಾಡ್ಬಿಟ್ರೆ ಮಕ್ಕಳು ಮಾತೆ ಕೇಳಲ್ಲ. ಅವಾಗ ಒಂದೆರಡು ಬೀಳ್ತಾ ಇರ್ಬೇಕು, ಅವಾಗೆ ಅವ್ರ ಮಾತು ಕೇಳೋದು. ಇಲ್ಲಾಂದ್ರೆ ತುಂಬಾ ಕಷ್ಟ ಇವ್ರನ್ನ ಹಿಡ್ಕೊಳಷ್ಟೊತ್ತಿಗೆ. ಅವನಿಗೆ ಫುಲ್ ಇಲ್ಲಿ ಫ್ರೀಯಾಗಿ ಓಡಾಡಕ್ ಚೆನ್ನಾಗಾಗ್ಬಿಟ್ಟಿದೆ. ಹಪ್ಪಳ ನೋಡಿ ಚೆನ್ನಾಗಿ ಮಾಡಿ ತೆಗ್ದಿ ರೌಂಡಾಗಿ ಹಾಕಿದ್ದಾರೆ, ಚೆನ್ನಾಗಿ ತೆಗ್ದಾಕಿದ್ದಾರೆ. ನಾನ್ ಹಾಕಿದ್ರೆ ಹೇಗ್ ಬೇಕೋ ಹಾಗೆ ಹಾಕ್ಬಿಡ್ತಿದ್ದೆ. ಒಣಗ್ಸೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಒಂದೇ ಸೈಜ್ ಪ್ಲೇಟ್ ಆಗಿರೋದ್ರಿಂದ ಹಪ್ಪಳ ಕೂಡ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾವೆ ಒಂದೇ ಸೈಜ್ ಅಲ್ಲಿ. ಇನ್ನ ಇದಾದ್ಮೇಲೆ ಒಣಗಿಸಿ ಅದನ್ನ ಸ್ವಲ್ಪ ಕಂದಿಸಿ ಒಂದೇ ಲೆವೆಲ್ ಅಲ್ಲಿ ಮಾಡಿ ಜೋಡಿಸಿ ಇಟ್ಕೋಬಹುದು. ಈ ತರ ರೋಸ್ಟ್ ಆಗ್ಬಿಟ್ಟಿದೆ ಇವಾಗ ಬೆಳಗ್ಗೆ ಮಾಡಿರೋದು. ಟೋಟಲಿ ಹಪ್ಪಳ ಇಷ್ಟ ಆಯ್ತು. ಇವತ್ತಿನ ವಿಡಿಯೋ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ಗೈಸ್.